ಹಾಯ್, ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನಗೆಲ್ಲರಿಗೂ ನನ್ನನ್ನು ಸಪೋರ್ಟ್ ಮಾಡಿ ನನ್ನ ಚಾನಲ್ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ಪ್ಲೀಸ್ ನನ್ನನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿರಿ. ವೇಣುಗೋಪಾಲ, ವೇಣು ಏನಮ್ಮ ಇಲ್ಲೇ ಇದ್ರು ಕೂಗ್ತಿರಲ್ಲ ನೀವು? ಅಪ್ಪ, ನಾಳೆ ಹೆಣ್ಣು ನೋಡಕ್ಕೆ ಹೋಗೋಣಪ್ಪ. ಮತ್ತು ಇದೊಂದು ಶಾಸ್ತ್ರ ಮುಗಿಸ್ಕೋಬೇಕಪ್ಪ. ಎಂತ ಹೆಣ್ಣು ನೋಡೋಕದಮ್ಮ? ನನಗೆ ಈಗಲೇ ಮದುವೆ ಬೇಡ ಅಂತ ನಾನು ಹೇಳಲಿಲ್ಲ. ನಾನು ಊರಿಗೆ ವಾಪಸ್ ಹೋಗ್ಬೇಕು. ನಿನ್ನ ಗಡ ಹೇಳು ಹೋಗು ಅಂತ. ನಾನು ನೀನು ಹೇಳೋದೇ ಕಾಯ್ತಿದ್ದೀನಿ. ಆಯ್ತು ತಾಳಪ್ಪ, ನೀನು ಮದುವೆ ಮಾಡ್ಕೊಂಡ್ಲೇಬೇಕು. ಮದುವೆ ಮಾಡ್ಕೊಂಡು ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ಬಿಡು. ಈಗಲೇ ಬೇಡ ಅಂತೀನಿ. ನಮ್ಮವಲ್ಲಿ ಇನ್ನೂ ಕೆಲಸ ಇರ್ತವೆ, ನಾವಿನ್ನೂ ಸೆಟ್ಲ್ ಆಗ್ಬೇಕು. ಏನಾದರೂ ಮಾಡ್ಕ. ಅಯ್ಯೋ, ಏನಾರು ಮಾಡ್ಕ ಅನ್ಬೇಡಪ್ಪ. ನನಗೆ ಯಾರದರಪ್ಪ? ನೀನೇ ಕಣು. ನೀನೊಂದು ಮದುವೆ ಆಗದೆ ನಂದೊಂದು ಕನಸು ಕಣು. ಇದೊಂದು ಡೈಲಾಗ್ ಹೊಡೆದು ಬಿಡ್ತೀಯ. ಎಲ್ಲರೂ ಅದಾರೆ, ಎಲ್ಲರಿಗೂ ಇದೇ ಡೈಲಾಗ್ ಹೊಡೆಯೋದು ನೀನು. ನಾಳೆ ಮತ್ತದೇನು ಹೇಳು? ಎಷ್ಟು ಗಂಟೆಗೆ ರೆಡಿ ಆಗ್ಬೇಕು ಹೇಳು? ನಾಳೆ ರೆಡಿ ಆಗಪ್ಪ. 10 ಗಂಟೆಗೆ ರಾಹುಕಾಲ ನೋಡ್ಕೊಂಡು ರಾಹುಕಾಲ ಬರೋದ್ರೊಳಗೆ ಮನೆ ಬಿಡಬೇಕು. ನಾವೇ 4 ಜನ ಅಷ್ಟೇ ಹೋಗೋದು. ಆ ರೂಬಿಯಾ ಮತ್ತು ಪಕ್ಕದ ಮನೆ ಭಾಗ್ಯ ಅವರೆಲ್ಲ ಬರ್ತಾರೆ ಹೆಣ್ಣು ನೋಡಕ್ಕೆ. ಊರು ಜನನೆಲ್ಲ ಕರ್ಕ ಒಂದು ಟಿ ಮಾಡ್ತೀನಿ. ನೀನು ಸುಮ್ಮನೆ ತಾಳಿ ಕಟ್ಬೇಕಷ್ಟೇ. ನೀನು ಮೆಕ್ಕಿದ್ದೆಲ್ಲ ನಾವು ನೋಡ್ಕೊಂತೀವಿ. ನೀನು ನಮಗೇನು ಹೇಳಕ್ಕೆ ಬರಬೇಡ. ನೀನು ದೊಡ್ಡ ಮನುಷ್ಯನಂಗೆ. ನಿಂದೆ ನಡಿಬೇಕು ತಗ ಎಲ್ಲ. ಏನೇ ಮಗನ ಹತ್ರ ಭಾಳ ಮಾತಾಡ್ತಿದ್ದಿ. ಮತ್ತೆ ಹೆಣ್ಣು ನೋಡೋದಿತ್ತಲ್ಲಪ್ಪ, ಒಪ್ಪಿಸ್ಬೇಕಲ್ಲ ಅವನು. ಮತ್ತೆ ಫೋನ್ ಮಾಡಿ ಹೇಳಿನ ತಗ. ಮತ್ತೆಲ್ಲ ರೆಡಿ ಆಗ್ರಿ, ಬೆಳಗ್ಗೆ ಹೋಗೋಣ. ರೂಬಿಯಾ, ರೂಬಿಯಾ ಜಪ್ಪ, ಈಕಿ ಮಾತ್ರ ಅವ್ರನ್ನ ಬಿಡಲ್ಲ. ಎಲ್ಲ ಕಡೆ ಅವ್ರನ್ನ ಕಟ್ಕೊಂಡು ಅಡ್ಡಾಡ್ಬೇಕು ಇವಳು. ರೂಬಿಯಾ, ಏನದು ಚಿಕನ್ನು ಮೊಟ್ಟೆ ಎಲ್ಲ ಸಿಕ್ಕಾಬಟ್ಟೆ ಐಟಮ್ಸ್ ಮಾಡಿಬಿಟ್ಟಾರಂಗೆ ಕಾಣ್ತತಿ. ಅಂಬುಜ ಅಂದು ಅಕ್ಕ, ಎಲ್ಲಾಗೆ ಮಾಡಿದ್ದೀನಿ. ನೀವು ಸ್ವಲ್ಪ ತಿನ್ಗೆ ಬರ್ರಿ. ಇಲ್ಲ, ಇವತ್ತು ಸೋಮವಾರ, ನಾವು ಇಂಥದ್ನೆಲ್ಲ ತಿನ್ನಲ್ಲ. ಹೌದಾ? ನಾವು ಎಲ್ಲ ವಾರಕ್ಕೆ ತಿನ್ನಲೇಬೇಕು. ನಾಳೆ ಮತ್ತು ನಮ್ಮ ಮನೆಗೆ ನಮ್ಮ ಮಗಂಗೆ ಹೆಣ್ಣು ನೋಡಕ್ಕೆ ಹೋಗೋದು. ಮತ್ತು 10 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಬಂದ್ಬಿಡು. ಭಾಗ್ಯಂಗೂ ಹೇಳಿನಿ, ನೀನು ಭಾಗ್ಯ ಬಂದ್ಬಿಡ್ರಿ. ಆಯಿತು ಕಣಕ್ಕ, ನಾನು ಬರ್ತೀನಿ. ನನ್ನನ್ನು ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಕ್ಕ. ನನಗೂ ಮನೆಗೆ ಬೇಜಾರಿಗೆ ಆಗ್ತಿತ್ತಲ್ಲ, ಮತ್ತು ಏನು ಮಾಡೋದು? ನಿಮ್ಮ ಕಡೆ ಹೆಂಗಿರ್ತದಂತ ನಾನು ನೋಡಬೇಕಲ್ಲ, ಹೆಣ್ಣು ನೋಡೋದು ಎಲ್ಲ. ಬಂದುಬಿಡ್ರಿ 10 ಗಂಟೆ ಅಷ್ಟೊತ್ತಿಗೆ. ಆಯಿತು, ಕುತ್ಕೊಳ್ಳೋಕ್ಕ. ಟೀನಾದರೂ ತರ್ತೀನಿ. ಇಲ್ಲವ, ನಾನು ಟೀ ಕುಡಿಯಲ್ಲ, ನನಗೆ ಹೀಟ್ ಆಗಿಬಿಡ್ತದೆ. ನಾನು ಇಷ್ಟೊತ್ತಿನ ಕುಡಿಯಲ್ಲ, ಸಾಯಂಕಾಲ ಅಷ್ಟೇ ಕುಡಿಯೋದು ನಾನು. ನೀನು ನಾಳೆ ಬಂದ್ಬಿಡು ರೆಡಿಯಾಗಿ. ನಾನು ಹೆಂಗೆ ರೆಡಿ ಆಗ್ತೀನಿ ನೋಡು ನಾಳೆ ನನ್ನ ಮಗನ ಹೆಣ್ಣು ನೋಡೋಕ್ಕೆ, ಶಾಸ್ತ್ರಕ್ಕೆ. ನೋಡು ಅಕ್ಕ, ಅಂಬುಜ ಅಂದಕ್ಕ, ನಿಮ್ಮ ಮಗ ಭಾಳ ಚೆನ್ನಾಗಿ ಕಾರ್ ಓಡಿಸ್ತಾನೆ ಬಿಡಕ್ಕ. ಅಕ್ಕ, ನಿಮ್ಮದು ಹೆಣ್ಣು ನೋಡೋಕ್ಕೆ ಊರಿಗೆ ಭಾಳ ದೂರ ಐತೆ ಬಿಡಕ್ಕ. ರಾತ್ರಿನೇ ಹೋಗಿ ಲಾಡ್ಜ್ ಮಾಡ್ಕೊಂಡು ಉಳ್ಕೊಂಡು ಬೆಳಗ್ಗೆ ನೋಡ್ಕೊಂಡು ಬರ್ಬೇಕಕ್ಕ. ಅಲ್ಲೇ ಮಧ್ಯಾಹ್ನ ಆಯಿತು. ನನಗೆ ತುಂಬ ಹೊಟ್ಟೆ ಸಿಟ್ಟೈತಕ್ಕ. ಹೌದು ಕಣೋ, ನಮಗೂ ಸುಸ್ತಾಯಿತು. ಯಾವ್ದಾರ ಹೋಟ್ಲ ಹತ್ರ ನಿಲ್ಸಪ್ಪ, ಏನಾದ್ರು ಸ್ವಲ್ಪ ತಿಂದು ಆಮೇಲೆ ಏನಾರು ಜ್ಯೂಸ್ ಕುಡ್ದು ಹೋಗೋಣ. ನಿಲ್ಸಪ್ಪ, ಹೆಣ್ಮಕ್ಳು ಏನೇನಾರ ಇರ್ತಾವೆ, ನಿಲ್ಸು. ಫಾತಿಮಾ, ನೀನೊಂದು ಹಾಡು ಹೇಳಿ. ಹೋಟ್ಲು ಬರೋ ತನಕನಾದರೂ ಬೇಜಾರಾಗ್ತೈತೆ. ಸೀತೆಗೆ ಸೀತೆ ಲೋಕಂದು ಮಾತೆ. ಬೇಡ ಬಿಡ ಹಾಡು ಹೇಳೋದು. ಏನಿದು ಪಯಣ, ಎಲ್ಲಿಗೆ ದಾರಿ, ಏಕಾಂಗಿನಿ ಸಂಚಾರಿ. ಅಂಬುಜ, ಎಂತ ಹಾಡು ಹೇಳ್ತೀಯವ? ಎಂತ ಶುಭ ಕೆಲ್ಸಕ್ಕೆ ನಾವು ಹೋಗ್ತಿದೀವಿ, ನಿನ್ನ ಹಾಡು ನೋಡು. ಹಂಗಲ್ಲ ಕಣ್ರಿ, ಒಂದು ಹಾಡು ಹೇಳ್ದೆ. ನಾನು ಹೇಳ್ತೀನಿ ಕೇಳಿ. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರ್ಯಗೊಂಡ ಅಂತರಂಗ ಪ್ರಾಣ. ಬಾಲಾರೆ ಇವ ಬಾರಿ ಮೋಜಗಾರ, ಬಾಲಾರೆ ಇವ ತೀರ ಮೋಸಗಾರ. ದಯವಿಟ್ಟು ಯಾರು ಹಾಡು ಹೇಳ್ಬೇಡ್ರಿ. ಹೋಟ್ಲು ಬಂತು, ಎಲ್ಲರೂ ಸುಮ್ಮನೆ ಇರ್ರಿ. ಅಮ್ಮ, ಏನು ತರಿಸ್ಲಮ್ಮ? ಒಂದು ಮೆನು ಕೊಡಪ್ಪ ಇಲ್ಲಿ. ಅಂಬುಜಂದು ಅಕ್ಕ, ನನಗೆ ಒಂದು ಮೆನು ಹೇಳ್ಬಿಡು. ಅಯ್ಯೋ, ಇಂಥರ್ನೆಲ್ಲ ಕರ್ಕೊಂಬಂದು ನನಗೆ ಏನಾಯ್ತು? ನಮಗೂ ಅದನ್ನೇ ಹೇಳು. ಮೆನು ಅಂದರೆ ಸುಮ್ಮನಿರತ್ಲ ಹೋಗ್ಲಿ. ನಿಮಗೇನು ಹೇಳ್ಬೇಕು? ಒಂದು ಚೌಚೌ ಬಾತ್ ತಾಂಬರಪ್ಪ. ಎಲ್ರಿಗೂ ಚೌಚೌ ಬಾತ್ ಹೇಳಲ್ಲ ಮತ್ತೆ?
ಹೇಳಪ್ಪ ಅದೇನು? ಅಂಬುಜಕ್ಕ ಚೌಚೌಂದು ಬಾತು ನಾನು ತಿಂದೇ ಇಲ್ಲ ಇದುವರೆಗೂ. ಇವಳೊಬ್ಳು, ಇವಳನ್ನೆಲ್ಲೂ ಕರ್ಕೊಂಬರ್ಬಾರ್ದು ನೋಡು, ಬರೀ ಮಾತು ಮಾತು ಮಾತು. ಅಯ್ಯೋ ಚೌಚೌಂದು ಬಾತು ಹಿಂಗಿರ್ತದೋ ಏನು, ನಾನೊಂದ್ಸತಿ ತಿಂದು ಹೆಂಗೆ ಮಾಡೋದು ಕೇಳ್ಕೊಂಡು ಹೋಗಿ ಮನೆಗೆ ಒಂದ್ಸತಿ ಚೌಚೌಂದು ಬಾತು ಮಾಡಬೇಕು. ಅಪ್ಪ ಭಾಳ ರೇಟಿಂದು ನಮಗೆ ತಿನ್ನಕ್ಕೆ ಬರಲಿಲ್ಲದೆಲ್ಲ ನೀನು ತರಿಸ್ಬೇಡ ಕಣಪ್ಪ. ನಾನು ಸುಮ್ಮನೆ ಕುತ್ಕೋಬೇಕು ನೋಡ್ರಿ ಅಷ್ಟ್ರು ಆಡ್ರಿ ಹೇಳೈತಿ ಬರೋ ತನಕ. ಚೌಚೌ ಬಾತ್ ಹೆಂಗಿರ್ತದೆ ಏನಪ್ಪ ಅದು, ನಾನು ಬಾತ್ ಬಾತ್ ಅನ್ನೋದು ಭಾಳ ಕೇಳೀನಿ ಬಿಡು. ಅಮ್ಮ ನೀನು ಸುಮ್ಮನಿರಲ್ಲ ನೋಡಮ್ಮ, ನೀನು ಎಲ್ಲರನ್ನೂ ಕರ್ಕೊಂಬಂದ್ಬಿಡ್ತೀವಿ ಒಂದು ಹೆಣ್ಣು ನೋಡೋಕ್ಕೆ. ಅಲ್ಲಿ ಅವ್ರು ಏನು ಅನ್ಕೊಂತಾರೆ? ಅರೇ ಅಂಬುಜಂದು ಅಕ್ಕ, ನಮ್ಮ ಮನೆಯವ್ರದ್ದು ಕೆಲಸಗೆ ದೊಡ್ಡದು ಐತೆ ಅಂತ ಬೇಜಾರಿಗೆ ಆಗ್ತದೆ ಅಂತ ನಾನು ಬಂದರೆ ನನಗೆ ಹೀಗೆ ಅವಮರ್ಯಾದೆ ಮಾಡ್ತಾನೆ ನಿಮ್ಮ ಮಗ. ಅಂಬುಜಂದು ಅಕ್ಕ ನನಗೆ ಬೇಜಾರಾಗ್ತಿದೆ ಅಕ್ಕ, ನಾನು ಬರಬಾರ್ದಾಗಿತ್ತಕ್ಕ. ಅವನು ಹಂಗೆ ತಗೊಳ್ಳೆ, ನನಗೂ ಹಂಗೆ ಮಾಡೋದವನು. ಸುಮ್ಮನಿರೇ, ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ಕರೆದಿರೋದು ನಾನು ತಾನೇ, ಸುಮ್ಮನಿರು. ಆಯ್ತು ತಾಳಕ್ಕ, ನಾನು ಬೇಜಾರಿಗೆ ಮಾಡ್ಕೊಳಲ್ಲ. ಅವಳು ಯಾವ ಬೇಜಾರು ಮಾಡ್ಕೊಂಡಿದ್ದ ಅಕ್ಕ? ಚೌಚೌಂದು ಬಾತ್ಗೆ ಬಂತೇನಕ್ಕ? ಅಷ್ಟ್ರು ಸುಮ್ಮ ಕುತ್ಕೊಂಡ್ರೆ ಸರಿ. ಮತ್ತೆ ಚೌಚೌ ಬಾತ್ ಅಂದ್ರೆ ಉಪ್ಪಿಟ್ಟು ಕೇಸರಿ ಬಾತು ಒಂದೇ ಪ್ಲೇಟಲ್ಲಿ ಆ ಕಡೆ ಈ ಕಡೆ ತಂದಿರ್ತಾರ ಅಷ್ಟೇ ರೂಬಿಯಾ. ಅದು ಚೌಚೌ ಬಾತ್ ಅಂದ್ರೆ ಅಲ್ಲಿ ಅಕ್ಕಪಕ್ಕದವರು ಕರೆದು ಅದನ್ನೇ ಆರ್ಡ್ರ್ ಮಾಡಿದಾರೆ ನೋಡಲ್ಲಿ. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ದೇವ್ರೇ, ಅಯ್ಯೋ ಅಕ್ಕ, ಗೊತ್ತಿಲ್ದಂಗೆ ಏನಾರು ಅಡುಗೆ ಮಾಡಿ ತರಿಸ್ಬಾರ್ದು ಕಣಕ್ಕ. ಹೌದು, ಉಪ್ಪಿಟ್ಟಿಗೆ ಕೇಸರಿ ಬಾತ್ಗೆ ಚೌಚೌ ಬಾತು ಅಂತಾರೆ ಅಂತ ಗೊತ್ತಿರಲಿಲ್ಲ ಕಣಕ್ಕ. ಪ್ಲೀಸ್ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿರಿ. ನಾಳೆ ನಾವು ಹೆಣ್ಣಿನ ಮನೆಗೆ ಹೋಗ್ತಾ ಇದ್ದೀವಿ, ನನ್ನ ಜೊತೆ ನೀವು ಬರ್ರಿ.